ನೋಡಿ, ನಮ್ಮ ಸುತ್ತ ಇರೋ ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೆ. ಆದರೆ ಈ ಸುಂದರವಾಗಿರೋ ಪ್ರಕೃತಿಲಿ ಒಂದು ಸುಂದರವಾಗಿ ಇಲ್ಲದೇ ಇರೋವಂತಹ ಜೀವಿ ಇಡೀ ಈ ಬ್ರಹ್ಮಾಂಡನ ಹಾಳು ಮಾಡೋಕ್ಕೆ ನಿಂತಿದ್ದಾನೆ. ಸೊ ಮನುಷ್ಯರು ಯಾವಾಗಲೂ ಯಾವುದೋ ಒಂದು ವಿಚಾರ, ಭೂಮಿಗೆ ಸಂಬಂಧಪಟ್ಟಿರುವಂತಹ ಯಾವುದೋ ಒಂದು ವಿಚಾರಕ್ಕೆ ಕಿತ್ತಾಡ್ತಾನೆ ಇರ್ತಾರೆ. ಒಂದು ಸಲ ಗೋಲ್ಡ್ ಕಿತ್ತಾಡೋದಾಗಿರ್ಬೋದು, ಇನ್ನೊಂದು ಸಲ ಭೂಮಿ ಕಿತ್ತಾಡೋದಾಗಿರ್ಬೋದು, ಇನ್ನೊಂದು ಸಲ ಅದ್ರ ಒಳಗಡೆ ಇರೋ ಖನಿಜಗಳಿಗೋಸ್ಕರ ಕಿತ್ತಾಡೋದಾಗಿರ್ಬೋದು. ಆದರೆ ಹ್ಯುಮ್ಯಾನಿಟಿಲಿ ಮನುಷ್ಯರು ಈ ಥರ ಕಚ್ಚಾಡೋದು ಇವಾಗಿಂದ ಏನಲ್ಲ, ತುಂಬ ವರ್ಷಗಳಿಂದ ಇದೇ ನಡೀತಾ ಬಂದಿದೆ. ಆದರೆ ನಾನು ನಿಮಗೆ ಇವತ್ತು ಅದೇ ಥರದ್ದು ಒಂದು ಭೂಮಿಗೆ ಸಂಬಂಧ ಪಡೆದಿರೋಂತಹ ವಸ್ತು ನಡ್ಕೊಂಡು ತುಂಬ ಮುಂಚೆಯಿಂದನೂ ಕಿತ್ತಾಡ್ತಾ ಇದ್ದಾರೆ. ಅದ್ರ ಸ್ಟೋರಿ ಇಂಡಿಯಾ ಜಿಯೋ ಪೊಲಿಟಿಕ್ಸಲ್ಲಿ ಮಿಕ್ಸ್ ಮಾಡಿಬಿಡು ಒಂದು ಸ್ವಲ್ಪ ಹೇಳ್ತೀನಿ ಬನ್ನಿ. ಈ ಭೂಮಿಗೆ ಲಕ್ಷಾಂತರ ವರ್ಷಗಳ ಹಿಂದೆ ಧೂಮಕೇತುಗಳ ಸಹಾಯದಿಂದ ನೀರು ಈ ಭೂಮಿಗೆ ಬಂತು ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಈ ಧೂಮಕೇತುವಿಂದ ಬಂದಿದ್ದ ನೀರೇನಿದೆಯಲ್ಲ, ಈ ನೀರಿಗೋಸ್ಕರ ಭೂಮಿ ಮೇಲಿರುವಂಥ ಜನರು ಆ ನೀರು ನಂದು ಈ ನೀರು ನಂದು ಅಂತ ಹೊಡೆದಾಡ್ತಾನೆ ಇದ್ದಾರೆ. ಇವಾಗದು ವೆಪನೈಸ್ಡ್ ಆಗಿಬಿಟ್ಟಿದೆ, ಆಯಿತಾ. ಈಗ ನೀರನ್ನಿಟ್ಕೊಂಡು ಒಂದು ದೇಶನ ಹೆದರಿಸ್ತಾರೆ. ದಟ್ ನೀನೇನಾದರೂ ನನ್ನ ಮಾತು ಕರೆಕ್ಟಾಗಿ ಕೇಳಲಿಲ್ಲ ಅಂದರೆ ನೀರು ಇದರ ಬಿಡಲ್ಲ, ಇಲ್ಲ ಓವರಾಗಿ ಬಿಟ್ಬಿಡ್ತೀನಿ ಅಂತ. ಈ ಸಿಚುಯೇಷನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇಲ್ಲಿ ಇಂಡಿಯಾ ಎರಡು ಥರ ಸಿಚುಯೇಷನಲ್ಲಿ ಪ್ಲೇಸ್ ಆಗುತ್ತೆ. ಒಂದು, ಇಂಡಿಯಾ ಈ ಥರ ಕಂಟ್ರೋಲಿಂಗ್ ಪವರ್ ಇದ್ದರೆ ಅಟ್ ದ ಸೇಮ್ ಟೈಮ್ ಇಂಡಿಯಾಗೆ ಇದೇ ಥರ ಒಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಬ್ರಹ್ಮಪುತ್ರ ನದಿ ಹರಿದೇನು ಬರುತ್ತಲ್ಲ, ಅದು ಥ್ರೂ ಚೈನಾ ಬರುತ್ತೆ. ಸೊ ನಮಗೆ ಅದ್ರ ಮೇಲಿರೋ ಆ್ಯಕ್ಸಸ್ ಅಷ್ಟೇ ಕಡಿಮೆ. ಆದರೆ ಒಂದು ದೊಡ್ಡ ಲಾರ್ಜರ್ ಪಾರ್ಟ್ ಆಫ್ ದ ನದಿ ಹರಿಯೋದು ಇಂಡಿಯಾದಲ್ಲಲ್ವಾ, ಸೊ ನಮ್ಗೆ ಅದೊಂದು ಅಡ್ವಾಂಟೇಜ್. ಬಟ್ ಇವಾಗ ಪಾಕಿಸ್ತಾನ ಕಡೆಗೆ ಬರೋದಾದರೆ, ನಿನ್ನೆ ಪಾಕಿಸ್ತಾನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು. ಹೊಸ ಇಶ್ಯೂ ಒಂದು ಪಾಕಿಸ್ತಾನವ್ರಿಗೆ ಸುಮ್ಮನಿರೋಕ್ಕಾಗಲ್ಲ, ಕೆಣಕಿ ಕೇಳ್ತಾ ಇರ್ತಾರೆ. ಏನಂದರೆ, ಇಂಡಿಯಾ ಏನಾದರೂ ಇಂಡಸ್ಟ್ರಿ ಇದೆಯಲ್ಲ, ಅದರಲ್ಲಿ ನೀರನ್ನ ಬಿಡೋದೇನಾದರೂ ಶಾರ್ಟೇಜ್ ಮಾಡಿದ್ರೆ ನಾವು ಡೈರೆಕ್ಟ್ ಆ್ಯಕ್ಷನ್ ತೊಗೊಬೇಕಾಗತ್ತೆ ಇಂಡಿಯಾ ಮೇಲೆ ಅಂತ ಅವ್ರ ಪಾರ್ಲಿಮೆಂಟಲ್ಲಿ ಅವ್ರದ್ದು ಸ್ಪೀಕರ್ ಆಫ್ ದ ಹೌಸ್ ಹೇಳ್ತಾರೆ. ನಾವು ಆ್ಯಕ್ಚುಲಿ ಈ ಥರ ವಿಚಾರಗಳಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಂದರೆ, ಒಬ್ಬ ಮನುಷ್ಯನ 4 ಚೈನಾ ಕಿಕ್ ಕಟ್ಟಾಕ್ಬಿಟ್ಟು ಒಬ್ಬ ಮನುಷ್ಯ ಗೇಟಿಂದ ಆ ಕಡೆ ನಿಂತ್ಕೊಂಡು ಹೊಡಿತೀನಿ ಅಂತ ತುಂಬ ಜೋರಾಗಿ ಎಗರಾಡ್ತಾ ಇರ್ತಾನೆ. ಒಂದ್ಸಲ ಗೇಟ್ನ ತೆಗೆದ್ರೆ ಈ ಕಡೆ ಬಂದಮೇಲೆ ಅವ್ನು ಸೈಲೆಂಟ್ ಆಗೋಗ್ಬಿಡ್ತಾನಲ್ಲ, ಈ ಥರ ಕ್ಯಾಂಡಿಡೇಟೇ ಆ ಪಾಕಿಸ್ತಾನ. ಸೊ ನಾವು ಈ ಥರ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನಾನು ಈ ವಿಚಾರ ನಿಮಗೆ ಏನು ಶೇರ್ ಮಾಡಿದೆ ಅಂತ ಅಂದರೆ, ನೀರು ನಾವು ಕುಡಿಯೋಕ್ಕೆ ಅಲ್ದಿರಾ ಜಿಯೋ ಪಾಲಿಟಿಕ್ಸಲ್ಲಿ ಎಷ್ಟು ಒಂದು ದೊಡ್ಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವಿಚಾರಗಳು, ಜಿಯೋ ಪಾಲಿಟಿಕ್ಸ್, ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್, ನಾವು ಮಾಡೋ ತರಲೆ ತುಂಟಾಟಗಳನ್ನೆಲ್ಲ ನೀವು ನೋಡೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಬಾಯ್.